ತೋರಿಸ್ತೀನಿ ಅಂತ ಹೇಳಿ ಅನ್ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡಿದ್ರೆ ಏನ್ ಮಾಡ್ಬೇಕು, ಪೊಲೀಸರನ್ನ ಹೇಗೆ ಎದುರಿಸಬೇಕು, ನಮ್ಮ ನ್ಯಾಯವನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗ ಸಿನಿಮಾಗಳಲ್ಲಿ ಪೊಲೀಸರನ್ನ ತೋರಿಸಿರುವ ರೀತಿಗೂ ರಿಯಲ್ ಲೈಫ್ ನ ಪೊಲೀಸರಿಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಈಗ ಎನ್ಕೌಂಟರ್ ಮಾಡೋದು, ಲಾಕಪ್ ಡೆತ್ ಮಾಡೋದು ಅದನ್ನೆಲ್ಲ ಸಿನಿಮಾಗಳಲ್ಲಿ ತೋರಿಸಿರ್ತಾರೆ. ಖಂಡಿತ ಹೆದರ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಕಾನೂನು ಇರೋದು ಜನಸಾಮಾನ್ಯರ ಪರವಾಗಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಪೊಲೀಸರು ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದ ತಕ್ಷಣ ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ. ಯಾಕಂದ್ರೆ ಪೊಲೀಸರು ಫೋರ್ಸ್ ಯೂಸ್ ಮಾಡೋದು ನಾವು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದಾಗ, ಅಥವಾ ಅವ್ರ ಮೇಲೆ ಬಲ ಪ್ರಯೋಗ ಮಾಡಿದಾಗ, ಮತ್ತೆ ಅವರಿಗೆ ಸಹಕರಿಸದೇ ಇದ್ದಾಗ, ಅಥವಾ ನೀವೇನೋ ದೊಡ್ಡ ಅಪರಾಧವನ್ನು ಮಾಡಿದ್ದಾಗ, ಅಂತಹ ಸಂದರ್ಭದಲ್ಲಿ ಮಾತ್ರ ಪೊಲೀಸರು ನಮ್ಮ ಮೇಲೆ ಬಲ ಪ್ರಯೋಗ ಮಾಡಬಹುದು. ನೀವು ಹೇಗೆ ನಡೆದುಕೊಳ್ತೀರೋ ಅದ್ರ ಮೇಲೆ ಪೊಲೀಸ್ ಬಿಹೇವಿಯರ್ ಇರುತ್ತೆ. ಯಾಕಂದ್ರೆ ಅದಕ್ಕೆ ಅವರು ಆನ್ಸರ್ ಕೂಡ ಮಾಡ್ಬೇಕಾಗತ್ತೆ. ಅವ್ರ ಮೇಲೆ ಯಾಕೆ ಬಲ ಪ್ರಯೋಗ ಮಾಡಿದ್ರಿ ಎಂಬುದನ್ನ ಅವರ ಮೇಲಾಧಿಕಾರಿಗಳಿಗೆ ಅವರು ಉತ್ತರಿಸಬೇಕಾಗತ್ತೆ. ಪೊಲೀಸ್ ಕೂಡ ಲಾ ಅಂಡರ್ ಅಲ್ಲಿ ಬರೋದ್ರಿಂದ ಅವ್ರ ಮೇಲೆ ಜಡ್ಜಸ್, ಹೈಯರ್ ಆಫೀಸರ್ಸ್ ಎಲ್ಲಾರು ಇರ್ತಾರೆ. ಪೊಲೀಸ್ ಕೂಡ ಹೆಂಗಂದ್ರೆ ಹೆಂಗೆ ನಡ್ಸ್ಕೊಳ್ಳೋಕಾಗಲ್ಲ. ಅದನ್ನ ಪ್ರತಿಯೊಬ್ರು ಕೂಡ ಅರ್ಥಕೊಂಡಿರ್ಬೇಕು. ಸ್ಟೇಷನ್ಗೆ ಹೋದಾಗ ಧೈರ್ಯವಾಗಿ ಮಾತಾಡೋದನ್ನ ಕಲ್ತ್ಕೊಂಡಿರ್ಬೇಕು. ಯಾಕಂದ್ರೆ ಅವರು ಪಬ್ಲಿಕ್ ಸರ್ವೆಂಟ್. ನೀವು ಅಪರಾಧ ಮಾಡಿಲ್ಲ ಅಂದಾಗ ಧೈರ್ಯವಾಗಿ ಕೇಳಿ, ಯಾವ ಅಪರಾಧದ ಅಡಿಯಲ್ಲಿ, ಯಾವ IPC ಕೆಳಗಡೆ ಯಾವ ಶಿಕ್ಷೆಗೆ ಗುರಿಯಾಗುವಂತಹ ತಪ್ಪನ್ನ ನಾನು ಮಾಡಿದ್ದೇನೆ, ನಾನು ಮಾಡಿರುವಂತಹ ತಪ್ಪು ಬೇಲೇಬಲ್ ಅಫೆನ್ಸ್ ಅಲ್ಲಿ ಬರುತ್ತಾ ಅಥವಾ ನಾನ್ ಬೇಲೇಬಲ್ ಅಫೆನ್ಸ್ ಅಲ್ಲಿ ಬರುತ್ತಾ ಅನ್ನೋದನ್ನ ಸರಿಯಾಗಿ ಕೇಳಿ. ಅವರು ಉತ್ತರಿಸದೆ ನಿಮ್ಮ ಮೇಲೆ ದೌರ್ಜನ್ಯ ಎಸಗಿದ್ರೆ, ವಿನಾಕಾರಣ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಮೇಲಾಧಿಕಾರಿಗಳಿಗೆ ನೀವು ದೂರನ್ನ ಕೂಡ ನೀಡಬಹುದು. ಅವರದ್ದು ತಪ್ಪಿದೆ ಅಂತ ಆದ್ರೆ ಸಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ, ಮತ್ತೆ ಜೈಲು ಶಿಕ್ಷೆಗೆ ಗುರಿಯಾಗುವಂತಹ ಚಾನ್ಸ್ ಕೂಡ ಇರುತ್ತೆ. ನೀವು ನ್ಯಾಯದ ಪರವಾಗಿದ್ರೆ ಖಂಡಿತ ನಿಮ್ಗೆ ಸೋಲಾಗಲ್ಲ. ಅದಕ್ಕೆ ಪ್ರೊಸೆಸ್ ಇದೆ, ಹೈಯರ್ ಅಥಾರಿಟೀಸ್ ಇರುತ್ತೆ, ಮತ್ತೆ SP ಇರ್ತಾರೆ. ನೀವು ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೂಡ ಮಾಡಬಹುದು. ವಿನಾಕಾರಣ ಹಲ್ಲೆ ಮಾಡಿದ್ರೆ, ಅಥವಾ ನಿಮ್ ಮೇಲೆ ದೌರ್ಜನ್ಯ ಮಾಡಿದ್ರೆ, ದರ್ಪ ತೋರಿಸಿದ್ದಾರೆ ಅಂತ ಹೇಳಿ, ಅಥವಾ ಲಂಚ ಕೇಳಿದ್ದಾರೆ, ಅಥವಾ ನನ್ ಕೆಲಸ ಮಾಡ್ಕೊಟ್ಟಿಲ್ಲ, ಇನ್ನು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಏನು ಸರಿಯಾಗಿ ಮಾಡ್ಕೊಟ್ಟಿಲ್ಲ ಎಂಬುದನ್ನೆಲ್ಲ ಹೇಳಿ ಕಂಪ್ಲೇಂಟ್ ನ ವರಿಷ್ಠ ಅಧಿಕಾರಿಗಳಿಗೆ ಮಾಡಬಹುದು. ಅಥವಾ ನಿಮ್ಗೆ ಕೋರ್ಟ್ ಇದೆ, ಕೋರ್ಟ್ ಅಲ್ಲಿ ಅವರ ವಿರುದ್ಧ ಕೇಸ್ ಕೂಡ ಹಾಕಬಹುದು, ನ್ಯಾಯ ಸಿಗತ್ತೆ. ಕಾನೂನು ಎಲ್ಲದಕ್ಕಿಂತ ದೊಡ್ಡದು. ಪೊಲೀಸರು ಹೊಡೆಯೋದಕ್ ಬಂದಾಗ ನೀವು ನಾನು ಇವಾಗ ಮಾತಾಡೋದಿಲ್ಲ, ನನ್ನ ವಕೀಲರನ್ನ ಸಂಪರ್ಕಿಸಬೇಕು ಅಂತ ಹೇಳಿ. ಯಾಕಂದ್ರೆ ನೀವು ವಕೀಲರ ಸಲಹೆಯನ್ನ ಪಡೆದುಕೊಳ್ಳೋ ಅಧಿಕಾರ ನಿಮ್ಗೆ ಇರುತ್ತೆ. CRPC ಸೆಕ್ಷನ್ 41 ಸಬ್ ಕ್ಲಾಸ್ D ಅಂಡರ್ ಅಲ್ಲಿ ನೀವು ಅಡ್ವೊಕೇಟ್ ಅನ್ನ ಸಂಪರ್ಕಿಸುವಂತಹ ಅಧಿಕಾರವನ್ನ ನಿಮಗೆ ಕೊಡಲಾಗಿದೆ. ಅದನ್ನ ನೀವು ಬಳಸ್ಕೊಳ್ಳಿ. ನಿಮ್ಮ ಪ್ರೊಟೆಕ್ಷನ್ ಅನ್ನ ನೀವೇ ಮಾಡ್ಕೊಳ್ಳಿ. ಪೊಲೀಸ್ ಹತ್ರ ಹೇಳಿ, ನಾನು ಅಡ್ವೊಕೇಟ್ ನ ಸಲಹೆ ಪಡಬೇಕು, ಅವರನ್ನ ಮೀಟ್ ಆಗ್ಬೇಕು. ಅದಕ್ಕಿಂತ ಮೊದಲೇ ನೀವು ಹೊಡೆಯೋದಿದ್ರೆ ಹೊಡೀರಿ, ಆದ್ರೆ ನಾನು ಖಂಡಿತ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀನಿ ಅನ್ನೋದನ್ನ ಅವರಿಗೆ ಧೈರ್ಯವಾಗಿ ಹೇಳಿ. ಖಂಡಿತ ನಿಮ್ಮನ್ನು ಯಾವ ಪೊಲೀಸರು ಕೂಡ ಮುಟ್ಟೋದಿಲ್ಲ. ಕಾನೂನು ತಿಳಿದುಕೊಂಡವರಿಗೆ ಧೈರ್ಯ ಇರುತ್ತೆ. ಈಗ ವಕೀಲರ ಸಂಪರ್ಕದಲ್ಲಿ ಇರಿ, ವಿಷಯಗಳನ್ನ ತಿಳಿದುಕೊಳ್ತಾ ಇರಿ. ಇದು ನನಗ್ ಸಂಬಂಧ ಇಲ್ಲದೆ ಇರೋ ವಿಷಯ ಅಂತ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಈಗ ಅರೆಸ್ಟ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ, ಅದರಲ್ಲಿ ತಪ್ಪೆಲ್ಲ ನಡಿಬಾರ್ದು ಅಂತ ಅವ್ರಿಗೆ ಪೊಲೀಸರಿಗೆ ಕೂಡ ಗೊತ್ತಿರುತ್ತೆ. ಎಲ್ಲರೂ ಕಾನೂನನ್ನ ಪಾಲಿಸಬೇಕು. ಪೊಲೀಸರಾಗಿರ್ಬಹುದು ಅಥವಾ ಜನಸಾಮಾನ್ಯರೇ ಆಗಿರ್ಬಹುದು, ಎಲ್ಲರಿಗೂ ಕೂಡ ಸಮಾನವಾದಂತಹ ನ್ಯಾಯ ಇದ್ದೇ ಇರುತ್ತೆ. ವೈಯಕ್ತಿಕ ದ್ವೇಷವನ್ನ ಪೊಲೀಸರು ಯಾರ ಮೇಲಾದ್ರೂ ತೋರಿಸಿ ಹತ್ಯೆ ಮಾಡೋದಾದ್ರೆ ಈ ಕಾನೂನು ಎಲ್ಲ ಯಾಕಿದೆ ಅಲ್ವಾ? ಅದಕ್ಕೆ ಕಾನೂನು ಕಾಯುವವರೇ ಕೈಗೆತ್ತಿಕೊಂಡ್ರೆ ಸಾಮಾನ್ಯ ಜನರು ಏನ್ ಮಾಡ್ಬೇಕು? ಅದಕ್ಕೆ ಯಾರೇ ತಪ್ಪು ಮಾಡಿದ್ರು ಕೂಡ ನೀವು ಧೈರ್ಯವಾಗಿ ಎದುರಿಸಿ ನ್ಯಾಯವನ್ನ ಪಡೆದುಕೊಳ್ಳಿ. ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗಿರ್ತೀರಾ, ಅವರು ಸುಮ್ಮನೆ ಓಡಾಡಿಸ್ತಾ ಇರ್ತಾರೆ, ಸರಿಯಾಗಿ ಸ್ಪಂದಿಸೋದಿಲ್ಲ. ಪೊಲೀಸರು ಸಾರ್ವಜನಿಕರು ಬಂದಾಗ ಅವರ ಪ್ರಾಬ್ಲಮ್ ಅನ್ನ ಕೇಳಿ ಸೂಕ್ತವಾದ ಸೆಕ್ಷನ್ ನೋಡಿ ದೂರು ದಾಖಲಿಸಿಕೊಳ್ಳೋದು ಅವರ ಕರ್ತವ್ಯ ಆಗಿರುತ್ತೆ. ಬಟ್ ಅವರು ಮಾಡೋದಿಲ್ಲ. ಆತರ ಅವ್ರು ಮಾಡದೇ ಇದ್ರೆ ನಾವು ಪ್ರಶ್ನೆ ಮಾಡ್ಬೇಕು, ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನ. ಯಾಕಂದ್ರೆ ಈಗ ಸಾರ್ವಜನಿಕರ ಹೋದಾಗ ಅವರ ಪ್ರಾಬ್ಲಮ್ ಅನ್ನ ಕೇಳಿ ಸೆಕ್ಷನ್ಸ್ ನೋಡಿ ದೂರು ದಾಖಲಿಸಿಕೊಳ್ಳೋದು ಅವರ ಕರ್ತವ್ಯ. ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಸಂಬಳ ಕೊಡೋದು ಸಾರ್ವಜನಿಕರಿಂದ ಅಲ್ವಾ? ನಿಮ್ಮ ಕಂಪ್ಲೇಂಟ್ ನ ಏನಾದ್ರೂ ಅವ್ರು ರಿಸೀವ್ ಮಾಡಿಲ್ಲ ಅಂತಂದ್ರೆ ನೀವು ಪೊಲೀಸ್ ಠಾಣೆಯಿಂದ ಹೊರಗೆ ಬನ್ನಿ, ಬಂದು ಆನ್ಲೈನ್ ಅಲ್ಲಿ ನಿಮ್ಮ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬಹುದು. ನಿಮ್ಗೆ ಅದೊಂದು ಪ್ರೂಫ್ ಕೂಡ ಇರುತ್ತೆ, ನೀವು ಕಂಪ್ಲೇಂಟ್ ಫೈಲ್ ಮಾಡಿದ್ರಿ ಅನ್ನೋದಕ್ಕೆ. ಇಲ್ಲ ಅಂದ್ರೆ ಪೋಸ್ಟ್ ಮಾಡಬಹುದು. ಪೋಸ್ಟ್ ಮಾಡಿರೋದಕ್ಕೆ ನಿಮ್ಗೆ ಅದು ಕೂಡ ಪ್ರೂಫ್ ಇರುತ್ತೆ. ನೀವು ರೈಟಿಂಗ್ಲಿ ರಿಪ್ಲೈ ಮಾಡ್ಬೇಕಾಗತ್ತೆ, ಅವರು ನಿಮ್ಗೆ ಕೂಡ ರಿಪ್ಲೈ ಮಾಡ್ಬೇಕಾಗತ್ತೆ. ಅವಾಗ ಪ್ರತಿಕ್ರಿಯೆ ಮಾಡ್ತಾರೆ. ಮಾಡಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಕಳಿಸಿರೋದಕ್ಕೆ ಪ್ರೂಫ್ ನಿಮ್ಮ ಹತ್ರ ಇರೋದ್ರಿಂದ ಅದನ್ನ ಉಪಯೋಗಿಸಿಕೊಂಡು ಈಗ ಕಮಿಷನರ್ಗೆ ಕಂಪ್ಲೇಂಟ್ ಕಾಪಿನ ಕಳಿಸಿ, ಅಥವಾ ಮೇಲಾಧಿಕಾರಿಗಳಿಗೆ ಎಲ್ಲಾರ್ಗೂ ಕಳಿಸಿ, DC ಕಳಿಸಿ, ಹೋಮ್ ಮಿನಿಸ್ಟರ್ ವರೆಗೂ ನೀವು ಕಂಪ್ಲೇಂಟ್ ಕಾಪಿನ ಮಾಡಿ. ನಿಮ್ಗೆ ಖಂಡಿತ ನ್ಯಾಯ ಸಿಗತ್ತೆ. ನೀವು ರಿಜಿಸ್ಟರ್ಡ್ ಪೋಸ್ಟ್ ವಿತ್ ಎಕ್ನಾಲಜ್ಮೆಂಟ್ ಮಾಡಿ
ಅದು ಕಳಿಸಿರೋದಕ್ಕೆ ನಿಮ್ಗೆ ಪ್ರೂಫ್ ಇಟ್ಕೊಂಡಿರ್ತೀರಲ್ವಾ, ಆ ಪ್ರೂಫ್ ಇರೋದ್ರಿಂದ ನಿಮ್ಗೆ ನ್ಯಾಯ ಖಂಡಿತ ಸಿಗತ್ತೆ. ಇಷ್ಟಾದ್ರೂ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ, ಇಷ್ಟಾದ್ರೂ ನಿಮ್ಮ ಕಂಪ್ಲೇಂಟ್ಗೆ ಯಾವುದೇ ತರಹದ ಒಂದು ರಿಪ್ಲೈ ಬಂದಿಲ್ಲ ಅಂದ್ರೆ ನಿಮ್ಗೆ ನ್ಯಾಯಾಲಯ ಇದ್ದೇ ಇದೆ. ನೀವು ಕಂಪ್ಲೇಂಟ್ ಕಳಿಸಿರೋದಕ್ಕೆ ಪ್ರೂಫ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇಟ್ಕೊಂಡು PCR ಮಾಡಬಹುದು. PCR ಅಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ಅಂತ. ಸೊ ನೀವು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಮಾಡಬಹುದು. ಒಳ್ಳೆ ಲಾಯರ್ನ ಹಿಡಿದು ಕಂಪ್ಲೇಂಟ್ ಫೈಲ್ ಮಾಡಿ ನ್ಯಾಯಾಲಯದಿಂದ ನ್ಯಾಯವನ್ನ ಪಡೆದುಕೊಳ್ಳಿ. ಪೊಲೀಸರ ವಿರುದ್ಧವೇ ಹೇಗಪ್ಪ ಕಂಪ್ಲೇಂಟ್ ಮಾಡೋದು ಅನ್ನೋದನ್ನ ಯೋಚಿಸಬೇಡಿ. ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಪ್ರೊಸೀಜರ್ ಇರುತ್ತೆ. ನೀವು ಅದನ್ನ ಯೂಸ್